ಅಂತೇಳಿ ಹೇಳಿ ಅಲ್ಲಿ ಪ್ರಸ್ತಾಪ ಮಾಡಿ ಹಾಗೆ ಬಿಟ್ಟಿದ್ದೀವಿ. ಬಹಳ ದೊಡ್ಡ ಅಪ್ರಿಸಿಯೇಷನ್ ಬಂತು ನಿಮ್ಮ ಬಗ್ಗೆ. ತೆರಿಗೆ ಹಾಕದೇನೆ ಬಜೆಟ್ ಮಾಡಿದ್ದಾರೆ ಅಂತ ನಮ್ಮ ನಾಯಕರು ಹೇಳಿದ್ರು. ಮುಂದಿದೆ ಮಾರಿ ಹಬ್ಬ ಅಂತ. ಈ 2-3 ವರ್ಷದಲ್ಲಿ ನಾನು ನಿಮ್ಮನ್ನು ಗಮನಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ, ಬಜೆಟ್ ಆದ್ರ ಮೇಲೆ ತೆರಿಗೆ ಹಾಕೋದು. ಬಜೆಟ್ ಆದ್ರ ಮೇಲೆ ಕಳೆದ ಸಾರಿ ನೀವು ಹಾಕಿದ್ರಿ, ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹಾಕಿದ್ರಿ, ಎಲೆಕ್ಟ್ರಿಸಿಟಿ ರೇಟನ್ನು ಜಾಸ್ತಿ ಮಾಡಿದ್ರಿ, ಮತ್ತು ಅನೇಕ ಸ್ಟಾಂಪ್ ಪೇಪರು, ಅಬಕಾರಿ, ಜನನ ಮರಣದ ಸರ್ಟಿಫಿಕೇಟ್ನ ಸಹಿತ, ಬಸ್ ಚಾರ್ಜನ್ನು ಸಹಿತ ಎಲ್ಲವನ್ನು ಕೂಡ ಆಮೇಲೆ ಜಾಸ್ತಿ ಮಾಡಿದ್ರಿ. ಅಂದರೆ ಬಜೆಟ್ಟಿನ ಅರ್ಥ ಏನು? ಬಜೆಟ್ಟಿನ ಸ್ಯಾಂಟಿಟಿ ಏನು? ಯಾಕಂದ್ರೆ ಒಂದು ವರ್ಷದಲ್ಲಿ ನೀವೇನು ಮಾಡ್ತೀರಿ, ಎಷ್ಟು ತೆರಿಗೆಯಿಂದ ಸಂಗ್ರಹ ಮಾಡ್ತೀರಿ, ಏನು ಅಂತ ಹೇಳಬೇಕು, ಖರ್ಚು ಹೇಗೆ ಮಾಡ್ತೀರಿ ಅಂತ. ಹೀಗಾಗ್ಬಿಟ್ರೆ ಬಜೆಟ್ಗೆ ಒಂದು ಪಾವಿತ್ರ್ಯತೆಯೇ ಬರೋದಿಲ್ಲ. ಬಜೆಟ್ಗೂ ಮತ್ತು ನಿಮ್ಮ ಸರ್ಕಾರದ ಕಾರ್ಯಕ್ರಮಗಳಿಗೂ ನಿಮ್ಮ ಟ್ಯಾಕ್ಸೇಷನ್ನಿಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗುತ್ತೆ. ಈ ನಿಟ್ಟಿನಲ್ಲಿ ನೀವು ಬಜೆಟ್ ಒಂದು ದಿನದ ಸಂಭ್ರಮ ಇದೆ. ಬಜೆಟ್ ಮಂಡನೆ ಮಾಡಿದ ದಿವಸ ಬಹಳ ದೊಡ್ಡ ಪ್ರಚಾರ ಪಡೆಯುವಂಥದ್ದು, ಜನಕ್ಕೂ ಒಂದು ಖುಷಿ ಆಗುವಂಥದ್ದು. ಬಾರಿ ಎಲ್ಲ ಪತ್ರಿಕೆಗಳಲ್ಲಿ ಹೆಡ್ಲೈನು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಹೆಡ್ಲೈನ್, ನಿಮ್ಮ ಇಮೇಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಆಮೇಲೆ ಜನರನ್ನ ಸುಲಿಗೆ ಮಾಡ್ಲಿಕ್ಕೆ ಹೋಗ್ತೀರಿ. ಜನರನ್ನು ಸುಲಿಗೆ ಮಾಡ್ಲಿಕ್ಕೆ ಪ್ರತಿಯೊಂದರ ಮೇಲೂ ಕೂಡ ತೆರಿಗೆಯನ್ನು ಹಾಕ್ತೀರಿ. ಇದು ಯಾಕಿದು? ಆರಂಭದಲ್ಲಿ ಹಾಕಿ ಪ್ರಸ್ತಾಪ ಮಾಡ್ರಿ, ನಿಮ್ಗೆ ಎಷ್ಟು ಹಣ ಬೇಕು ಖರ್ಚಿಗೆ ಅದನ್ನು ಪ್ರಸ್ತಾಪ ಮಾಡಿದ್ರಾಗುತ್ತೆ. ಇಲ್ಲದ್ರೆ ಬರುವ ಬಜೆಟ್ನವ್ರಿಗೆ ಸುಮ್ಮನೆ ಇರಬೇಕು, ಏನೂ ಹಾಕಬಾರ್ದು. ನೀವೇನಿಲ್ಲಿ ಪ್ರಸ್ತಾಪ ಮಾಡಿದ್ರಿ ಅಷ್ಟರಲ್ಲಿ ಸರ್ಕಾರವನ್ನು ರನ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಯತ್ನ ಆಗಬೇಕು. ಹೊಸ ಟ್ಯಾಕ್ಸನ್ನು ಯಾವುದನ್ನು ಕೂಡ ಪ್ರಸ್ತಾಪ ಹಾಕದೇ ಇದ್ರೆ ಒಳ್ಳೆಯದಾಗ್ತದೆ. ಮಾನ್ಯ ಅಧ್ಯಕ್ಷರೇ, 25, 26 ಮತ್ತು 26, 27 ಇದಕ್ಕೆ ಹೋಲಿಸಿದ್ರೆ ₹1 ಇದನ್ನು ಕೊಟ್ಟಿದ್ದಾರೆ. 52 ಪೈಸೆ ತೆರಿಗೆಯಿಂದ ಬರುವುದು ಅಂತೇಳಿ ಹೇಳಿ ಹಿಂದಿನ ಬಜೆಟ್ನಲ್ಲಿತ್ತು. ಈ ಸಾರಿ ಅದನ್ನು 49ಕ್ಕೆ ಇಳಿಸ್ಕೊಂಡಿದ್ದಾರೆ. ಸಾಲ 27 ಪೈಸೆ, ಈಗ ಈ ಸಾರಿ 29 ಪೈಸೆಗೆ ಸಾಲ ಏರಿದೆ. ತೆರಿಗೆ ಬರುವಂತ ತೆರಿಗೆ ಕಮ್ಮಿ ಆಗಿದೆ. ಹಾಗೆ ಕೇಂದ್ರದ ಪಾಲು 13ರಿಂದ 14 ಪೈಸೆಗೆ ಏರಿಸ್ಕೊಂಡಿದ್ದೀರಿ. ಕೇಂದ್ರದ ಸಹಾಯಧನ 4 ಪೈಸೆಗೆ ಏರಿಸ್ಕೊಂಡಿದ್ದೀರಿ. ಅಂದರೆ ಕೇಂದ್ರದಿಂದ ಈ 4, 14, 18 ಪೈಸೆ ಬರ್ತದೆ. ಸಾಲದಿಂದ 29 ಪೈಸೆ ಬರ್ತದೆ. ಉಳಿದಿರ್ತಕ್ಕಂಥದ್ದು ತೆರಿಗೆ 50%ಗಿಂತ ಕಮ್ಮಿ ಬರ್ತದೆ ಅನ್ನುವಂಥದ್ದನ್ನು ತೋರಿಸಿದ್ದೀರಿ. ಇದರಲ್ಲಿ ಅಧ್ಯಕ್ಷರ ಸಾಲ ಮರುಪಾವತಿಗೆ 18 ಪೈಸೆಯಿಂದ 20 ಪೈಸೆಗೆ ಏರಿಸ್ಕೊಂಡಿದ್ದೀರಿ. ಹಿಂದಿನ ಸಾರಿ 18 ಪೈಸೆ ಇತ್ತು, ಈ ಸಾರಿ 20 ಪೈಸೆ. ನೀರಾವರಿ ಮತ್ತು ಕೃಷಿಗೆ ಕಳೆದ ಸಾರಿ 14 ಪೈಸೆ ಇತ್ತು, ಈ ಸಾರಿ 13 ಪೈಸೆಗೆ ಇಳಿಕೆ. ವರ್ಷ ಜಾಸ್ತಿ ಆಗ್ತಾ ಹೋಗ್ಬೇಕು, ಕಮ್ಮಿ ಆಗ್ತಾ ಇದೆ. ಆರೋಗ್ಯಕ್ಕೆ ಹಿಂದಿನ ಸಾರಿ 5 ಪೈಸೆ ಇತ್ತು, ಈ ಸಾರಿ 4 ಪೈಸೆ. ಈ ಅಂಕಿ ಅಂಶಗಳು ಬಜೆಟ್ ಎಷ್ಟು ದುರ್ಬಲ, ಈ ಬಜೆಟ್ ಎಷ್ಟು ದುರ್ಬಲ ಅಂತ ಹೇಳುವಂಥದ್ದನ್ನ ತೋರಿಸ್ತದೆ ಅಧ್ಯಕ್ಷರೇ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಯೋಮಯ ಆಗಿದೆ ಅನ್ನುವಂಥದ್ದನ್ನ ಇದು ತೋರಿಸ್ತದೆ. ನೀವು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಇದು ತೋರಿಸ್ತದೆ. ಹಾಗೆ ರಾಜ್ಯದ ಆದಾಯದ ವಲಯವಾರ ಸಂಯೋಜನೆ ನೋಡಿದ್ರೆ ಸೇವಾ ವಲಯದಿಂದ 69.87% ಬರ್ತದೆ ಅಂತ, ಕೈಗಾರಿಕೆಯಿಂದ 19.36%, ಕೃಷಿಯಿಂದ 10.77% ಬರ್ತದೆ ಅಂತ ಹೇಳಿದಿರಿ. ಇದನ್ನು ನೋಡಿದಾಗ ಅಧ್ಯಕ್ಷರೇ ಸುಮಾರು 70 ಭಾಗ ಸೇವಾ ವಲಯದಿಂದ ಬರೋದನ್ನ ನಿರೀಕ್ಷೆ ಮಾಡ್ತೀರಿ. ಈ ಸಾರಿ ಯುದ್ಧದಿಂದ,
ಜಗತ್ತಿನ ಆರ್ಥಿಕತೆ ಅಯೋಮಯ ಆಗಿದೆ. ಯುದ್ಧ ಇನ್ನೂ ನಿಲ್ಲಿಲ್ಲ. ಪೆಟ್ರೋಲಿಯಂ ಇದು ಸಾಗಾಣಿಕೆ ಇದು ಎಲ್ಲ ವ್ಯತ್ಯಾಸ ಆಗಿದೆ. ಹೀಗಾಗಿ ಸೇವಾ ವಲಯ ಅಯೋಮಯ ಆಗ್ತದೆ ಸಹಜವಾಗಿ. ಆದ್ದರಿಂದ ಈ ನಿಮ್ಮ ಯೋಜನೆ ನಿಮ್ಮ ಬಜೆಟ್ಟಿನ ಹಂತದಲ್ಲಿಯೇ ಅನುಮಾನಾಸ್ಪದ ಆಗಿದೆ. ಇದು ಇಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದರಿಂದಾಗಿ AI ತಂತ್ರಜ್ಞಾನ ಬಂದಿದೆ. ಇದರಿಂದಾಗಿ ITBT BPO ಇದರಿಂದ ಲಕ್ಷಗಟ್ಟಲೆ ಯುವಕರು ನಿರುದ್ಯೋಗಿಗಳಾಗಿ ಹೊರಗೆ ಬರುವಂತಹ ಒಂದು ಭಯಾನಕವಾದಂತಹ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಸೇವಾ ವಲಯದಲ್ಲಿ ನೀವು ಬರುವಂತಹ 70% ಖಂಡಿತವಾಗೂ ಕೋತ ಆಗ್ತದೆ. ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ವೆಚ್ಚವನ್ನು ಕಡಿಮೆ ಮಾಡಲೇಬೇಕು. ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಿಮ್ಮ ವೆಚ್ಚ ಹೆಂಗೆ ಜಾಸ್ತಿ ಆಗ್ತಾ ಇದೆ, ಅನವಶ್ಯಕದ ವೆಚ್ಚಗಳಿಗೆ ನೀವು ಏನು ಮಾಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಏನೇನು ಸೌಲಭ್ಯಗಳನ್ನು ಕೊಟ್ಟು. ಯಾಕಂದರೆ ನಿಮಗೆ ರಾಜಕಾರಣದ ಅಸ್ಥಿರತೆ ಒಂಥರ ಕಾಡ್ತಾ ಇದೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ಹಿಡಿದಿಟ್ಟುಕೊಳ್ಬೇಕು ಅನ್ನುವಂಥ ಒಂದು ಭಾವನೆಯಿಂದ ಈ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಅನೇಕ ಶಾಸಕರುಗಳಿಗೆ ಕ್ಯಾಬಿನೆಟು, ಅದಲ್ಲದೆ ರಾಜ್ಯದಿಂದ ತಾಲೂಕು ಮಟ್ಟದವರೆಗೆ ಗ್ಯಾರಂಟಿ ಸಮಿತಿಗಳು. ನಾವಿದು ಬಹಳ ದೊಡ್ಡ ಚರ್ಚೆ ಆಯ್ತು ಇಲ್ಲಿ, ನೀವೇನೋ ಸರಿ ಮಾಡ್ತೀವಿ ಅಂತ. ಅನಾವಶ್ಯಕ. ನಾವು ಶಾಸಕರು ನೀವು ನಾವೆಲ್ಲ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ಮಧ್ಯ ಆಫೀಸರ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ತಲೆ ಮೇಲೆ ಇನ್ನೊಬ್ಬರನ್ನು ತಂದು ಕೂರಿಸಿದ್ವಿ ಅನಾವಶ್ಯಕ. ಅವ್ರಿಗೆ ಸಂಬಳ, ಅವರ ಸದಸ್ಯರುಗಳಿಗೆ ಸಿಟ್ಟಿಂಗ್ ಫೀಸು. ಇದರ ಪರಿಣಾಮ ನೀವು ನಿಮ್ಮ ರಾಜಕೀಯ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಸರ್ಕಾರದ ದುಡ್ಡಲ್ಲಿ ಹಣ ಕೊಡ್ಬೋದು, ಹಂಚಿಬಿಡಿ ಅವ್ರನ್ನ ತೃಪ್ತಿ ಮಾಡಲಿಕ್ಕೋಸ್ಕರ. ಆದರೆ ರಾಜ್ಯದ ಬೊಕ್ಕಸ ಏನಾಗ್ತದೆ ಇದನ್ನು ನೋಡಿದಾಗ GSTPಯ 2.95% ಇದಕ್ಕೆ ತಗೊಂಡೋಗಿ ನಿಲ್ಲಿಸ್ತೀವಿ, ನಾವು ಸಾಲ ಇದು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಕೊನೆಯ ಹಂತದಲ್ಲಿ 3ನ್ನ ಮೀರಬಾರದು ಅಂತೇಳಿ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದೇನಾಗಿದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಒಂದು, ನೀವು ಬಿಡುಗಡೆ ಮಾಡೋದು ಒಂದು. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ದಿನ ಅನೇಕ ಸಂಗತಿಗಳನ್ನು ನಮ್ಮ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ನೀವು ಇಟ್ಟಂತ ಹಣದಲ್ಲಿ ಅರ್ಧ ಭಾಗ ಹಣನ ರಿಲೀಸೇ ಮಾಡಲಿಲ್ಲ. ನೀವು ಇದರಲ್ಲಿದೆ, ನೀವೇ ಕೊಟ್ಟಿದ್ದು, ರಿಲೀಸೇ ಮಾಡಲಿಲ್ಲ. ಹಾಗಾದ್ರೆ ಏನು ಬಜೆಟ್ ಇದಂಗೆ? ನೀವು ಕೊಟ್ಟ ಹಣನ ಯಾಕೆ ರಿಲೀಸ್ ಮಾಡೋದಿಲ್ಲ? ಯಾರನ್ನು ಕೇಳಿದ್ರು ಕೂಡ, ಯಾರು ಡೈರೆಕ್ಟರ್ ಇದ್ದಾರೆ, ಯಾರು ಸೆಕ್ರೆಟರೀಸ್ ಇದ್ದಾರೆ, ಯಾಕೆ ನಮ್ಮ ಹಣ ರಿಲೀಸ್ ಆಗ್ತಾ ಇಲ್ಲ ಬೇರೆ ಬೇರೆ ಇಲಾಖೆದು ಅಂತ ಕೇಳಿದ್ರೆ ಏನು ಮಾಡೋದ್ರಿ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ರಿಲೀಸ್ ಮಾಡೋದಿಲ್ಲ ಅಂದ್ರೆ ನೀವು ಬಜೆಟ್ನಲ್ಲಿ ಹಣ ಕೊಟ್ಕೊಂಡು ದೊಣ್ಣೆ ಹಿಡ್ಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳೋದು ನೀನು ಇದನ್ನ ರಿಲೀಸ್ ಮಾಡಬೇಡ ಅಂತ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೀವಿ. ಆ ಕಾರಣಕ್ಕಾಗಿ ಅವರು ರಿಲೀಸ್ ಮಾಡೋದೇ ಇಲ್ಲ. ನಾವು ಕೇಳೋದಲ್ಲ, ಈ ಇಷ್ಟೊಂದು ಹಣ ಇಟ್ಟಿದ್ದಾರೆ ಬಜೆಟ್ನಲ್ಲಿ, ನೀವು ರಿಲೀಸ್ ಮಾಡದೇ ಇರೋದಕ್ಕೆ ಏನು ಕಾರಣ ಅಂದರೆ ಮೌನ ವಹಿಸ್ತಾರೆ. ಯಾಕಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅವರು. ಶರಣ್ ವಿಜಯಪ್ರಕಾಶ್ ನೋಡಿ, ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮಕ್ಕೆ ಶರಣ್ ಪ್ರಕಾಶ್ 50,000 ರೈತರಿಗೆ 428 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಪಿಸಿದ್ದೀರಿ. ನೀವು ಬಿಡುಗಡೆ ಮಾಡಿದ್ದು ಕೇವಲ 45 ಕೋಟಿ. ಕೇವಲ 45 ಕೋಟಿ. ಕೃಷಿ ಬೆಳೆಗಳಲ್ಲೂ ನೀರನ್ನು ಸಮರ್ಥವಾಗಿ ಬಳಕೆ ಮಾಡಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಉತ್ಪಾದನೆ ಹೆಚ್ಚಿಸುವ ನಿಟ್ಟಿನಲ್ಲಿ 181 ಲಕ್ಷ ರೈತರಿಗೆ ಹನಿ ನೀರಾವರಿಗೆ 440 ಕೋಟಿ ನೀವು ಅದನ್ನ ಇಟ್ಟಿದ್ದೀರಿ. ಅದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಅಂದರೆ
82 ಕೋಟಿ. ಇದನ್ನು ಯಾಕೆ ರಿಲೀಸ್ ಮಾಡೋದಿಲ್ಲ ನೀವು? ಇಟ್ಟಿದ್ದು ಯಾಕೆ? ಇಷ್ಟೊಂದು ಭಾರಿ ದೊಡ್ಡ ಅಮೌಂಟನ್ನು ಇಟ್ಟಿದ್ದಾರಂತ. ತೊಗರಿಗೆ ತಾಂತ್ರಿಕತೆಗೆ 88 ಕೋಟಿ ನಿಗದಿ ಮಾಡಿದ್ದೀರಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 49.64 ಕೋಟಿ. ಹಾಗಾದ್ರೆ ಈ ಬಜೆಟಿನ ಅರ್ಥ ಏನು ಅಧ್ಯಕ್ಷ? ಇನ್ನು ಅನೇಕ ಅಂಶಗಳಿಲ್ಲಿದ್ದಾವೆ. ಬೀಜ ಸಸ್ಯ ಸಂರಕ್ಷಣಾ ಔಷಧಿ ಇದ್ರ ಬಗ್ಗೆ ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕಾಗಿ ಪ್ರಯೋಗಾಲಯಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಬಲವರ್ಧನೆಗೊಳಿಸುವುದು. $3 ಕೋಟಿಯಲ್ಲಿ ಇದಕ್ಕೆ ಉಪಕರಣಗಳು ಮತ್ತು ಇತರೆ ಸೌಲಭ್ಯಗಳನ್ನು ಪಡೆಯಲು ಕ್ರಮ ವಹಿಸಲಾಗುತ್ತದೆ ಅಷ್ಟೇ. ಉತ್ತರ ಇನ್ನೂ ಏನೂ ಇಲ್ಲ. ಜೈವಿಕ ಕೃಷಿ ಪರಿಕರಗಳ ಸ್ಟಾರ್ಟ್ಅಪ್ಗಳನ್ನು ಮಾಡಲಿಕ್ಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ. ಅದು ಕೂಡ ಸ್ಟಾರ್ಟ್ಅಪ್ಗಳ ಆಯ್ಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಸಾವಯವ ಉತ್ಪನ್ನಗಳು ಮತ್ತು ಸಿರಿಧಾನ್ಯಗಳ ಬೇಡಿಕೆ ಬಗ್ಗೆ ಈ ಸರಿನೂ ಒಂದು ಸಿರಿಧಾನ್ಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ಬಜೆಟ್ನಲ್ಲಿ. ಆದರೆ ಇನ್ನೊಂದು ಸಾರಿ 20 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಸಾವಯವ ಸಿರಿಧಾನ್ಯಗಳ ಹಬ್ ಅನ್ನು ಸ್ಥಾಪಿಸಲಾಗುವುದು. ಇದಕ್ಕೆ ಈಗಾಗಲೇ 2.28 ಕೋಟಿ ಮಾತ್ರ ವೆಚ್ಚ ಮಾಡಿದೆ. ಇಟ್ಟಿದ್ದು 20 ಕೋಟಿ, ಖರ್ಚು ಮಾಡಿದ್ದು 2.28 ಕೋಟಿ. 17 ಕೋಟಿ ಬಿಡುಗಡೆನೆ ಮಾಡಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಸ್ತಾಪ ಏನು? ಯಾತಕ್ಕಾಗಿ ಮಾಡ್ತೀರಿ? ಯಾರನ್ನ? ಇದೊಂದು ಮನರಂಜನೆ ಕಾರ್ಯಕ್ರಮ. ಬಜೆಟ್ ದಿನ ಒಂದು ಮನರಂಜನೆ ಕೊಡೋದು, ಒಂದು ಸಂತೋಷ ಕೊಡೋದು ಜನಕ್ಕೆ. ನೋಡಿ, ವಿಜಯಪುರ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲಾಗುವುದು. ನಮ್ಮ ಅಪ್ಪಾಜಿ ನಾಡಗೌಡರ ಕ್ಷೇತ್ರ ಅಂತ ಕಾಣಿಸ್ತದೆ ಇದು. ಪ್ರಸ್ತಾವವು ಪರಿಶೀಲನೆಯಲ್ಲಿದೆ. ಅಂದ್ರೆ 1 ವರ್ಷದ ನಂತರ ನೀವು ಮಾಡಿದ್ದೇನು ಅಂದ್ರೆ ಏನೂ ಇಲ್ಲ, ಪ್ರಸ್ತಾವವು ಪರಿಶೀಲನೆಯಲ್ಲಿದೆ. ಅಥಣಿ ತಾಲೂಕಿನಲ್ಲಿ ಹೊಸ ಕೃಷಿ ಕಾಲೇಜನ್ನು ಸ್ಥಾಪಿಸಲು ತಜ್ಞರಿಂದ ಕಾರ್ಯಸಾಧ್ಯತೆ ವರದಿಯನ್ನು ಪಡೆದುಕೊಳ್ಳಲಾಗುವುದು. ಬಹುಶಃ ಲಕ್ಷ್ಮಣ ಸವದಿಯವರ ಕ್ಷೇತ್ರ. ವರದಿಯನ್ನು ಪಡೆಯಲು ಕಾಲೇಜಿಲ್ಲ. ಇನ್ನು ವರದಿ ತಗೋತೀವಿ ಅಂತ ಹೇಳಿದ್ರು ಕಳೆದ ಬಜೆಟ್ದಲ್ಲಿ. ವರದಿ ತಗೊಂಡ್ರು. ಈ ಸಲ ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಟ್ಟಿದ್ದಾರೆ. ಓದಿಲ್ಲ ಅಂತ ಕಾಣುತ್ತೇನೆ. ಅಂದ್ರೆ ಪ್ರಸ್ತಾವ ತಗೊಳ್ಲಿಕ್ಕೆ 1 ವರ್ಷ ಬೇಕು. ಆಯ್ತು, ಚರ್ಚೆ ಬೇಡ. ತಗೋಬೇಕು, ಅದ್ರ ನನ್ನ ಉದ್ದೇಶ ನೀವು ನಮ್ಮ ಜಾನೇಂದ್ರ ಅವರೇ ನಿಮ್ಮ ಕ್ಷೇತ್ರದಲ್ಲಿ 20 ನಿಮಿಷ ಮಾತು ಹೇಳ್ಬೇಕ. ಇನ್ನೊಮ್ಮೆ ಬಸವರಾಜ ಬೊಮ್ಮಾಯಿ ಅವರು ಪುಂಗಿ ಓದಿ ಹೋಗ್ಬಿಟ್ರ. ಅದರದ ನಿಮ್ಮಲ್ಲಿ ಆದ್ರೂ ಸಾಕು ಸಂಶೋಧನಾ ಕೇಂದ್ರ ಮುಂದುವರಿಸಿ. ನಾನು ಸಂತೋಷ ಪಡೋನು. ಆದಷ್ಟು ಬೇಗ ಮುಗಿಸಿ. ನೀವು ಪಾಪ ನಮ್ಮ ಜೊತೆಯಿಂದ ಅಲ್ಲಿ ಹೋಗಿ ಅವ್ರಿಗೊಂದು ಖುಷಿ ಕೊಟ್ಟಿದ್ರಿ. ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಹೆಚ್ಚಿನ ಆದಾಯ ಒದಗಿಸುವಲ್ಲಿ ತೋಟಗಾರಿಕಾ ಬೆಳೆಗಳ ಕೊಡುಗೆ ಮಹತ್ವದಾಗಿದೆ. ಬೆಳೆ ಪದ್ಧತಿ ಸಂರಕ್ಷಣೆ ಮತ್ತು ಮೌಲ್ಯವರ್ಧಿತ ತಂತ್ರಜ್ಞಾನದ